ಅಪ್ರಾಪ್ತ ಮಗಳು ಮತ್ತು ಪ್ರಿಯಕರ ಸೇರಿ ಹೆತ್ತ ತಾಯಿಗೇನೆ ಚಟ್ಟ ಕಟ್ಟಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಪ್ರಿಯಕರನ ಜೊತೆಗೆ ಸೇರಿಕೊಂಡು ಅಪ್ರಾಪ್ತ ಮಗಳು ತಾಯಿಯನ್ನೇ ಹತ್ಯೆಗೈದಿದ್ಲು. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಮತ್ತಷ್ಟು ಸ್ಫೋಟಕ ವಿಚಾರಗಳು ಹೊರಬರ್ತಾ ಇದೆ. ತನ್ನ ಖಾಸಗಿತನಕ್ಕೆ ಅಡ್ಡಿ ಆಗ್ತಾ ಇದ್ಲು ತಾಯಿ ಅಂಥೇಳಿ ತಾಯಿಯನ್ನೇ ಹತ್ಯೆ ಮಾಡಿದಾಳೆ. ಮಲತಂದೆಯನ್ನ ಹತ್ಯೆ ಮಾಡಲು ಹೋಗಿದ್ದ ಅಪ್ರಾಪ್ತರ ಗ್ಯಾಂಗು ಮಲತಂದೆ ಮನೆಗೆ ಬಂದಿರಲಿಲ್ಲ ಅಂಥೇಳಿ ತಾಯಿಯನ್ನ ಟಾರ್ಗೆಟ್ ಮಾಡಿ ಹತ್ಯೆಗೈದಿದ್ದಾರೆ. ಪ್ರಿಯಕರನೊಟ್ಟಿಗೆ ಏಕಾಂತದಲ್ಲಿದ್ದ ಮಗಳನ್ನ ಕಂಡು ತಾಯಿ ನೇತ್ರಾವತಿ ಗಲಾಟೆ ಮಾಡಿದ್ದಾರೆ. ಈ ಗಲಾಟೆ ಮಾಡಿದ್ದಕ್ಕೆ ಹತ್ಯೆಯನ್ನ ಮಾಡಿ ಈ ಗ್ಯಾಂಗ್ ಅಲ್ಲಿಂದ ಎಸ್ಕೇಪ್ ಆಗಿತ್ತು. ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸಿದಂತಹ ಸಂದರ್ಭದಲ್ಲಿ ಅಪ್ರಾಪ್ತ ಮಗಳು ಮತ್ತು ಆಕೆಯ ಪ್ರಿಯಕರ ಸೇರಿಕೊಂಡು ಯಾಕಾಗಿ ತಾಯಿಯನ್ನ ಹತ್ಯೆ ಮಾಡಿದ್ರು, ಇವರು ಯಾವ ರೀತಿ ಪ್ಲಾನ್ ಮಾಡಿದ್ರು, ಎಲ್ಲವೂ ಕೂಡ ಒಂದೊಂದಾಗಿ ಹೊರಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಅಪ್ರಾಪ್ತೆ ಮಗಳು ಮತ್ತು ಪ್ರಿಯಕರ ಸೇರಿ ಹತ್ಯೆ ಮಾಡಿದಂತಹ ಪ್ರಕರಣ ತಾಯಿಯನ್ನ ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವೆಲ್ಲ ವಿಚಾರಗಳು ಹೊರಬರ್ತಾ ಇದೆ ಅಂತ ಹೇಳಿ, ಮುಖ್ಯವಾಗಿ ಮರ್ಡರ್ಗೆ ಮೋಟಿವ್ ಏನು ಅಂತ ಹೇಳಿ ನಾಗೇಶ್? ಪ್ರೇಮ್, ಅಪ್ರಾಪ್ತ ವಯಸ್ಸಿನ ಮಗಳು ತನ್ನ ಪ್ರಿಯಕರನೊಟ್ಟಿಗೆ ಸೇರಿ 34 ವರ್ಷದ ನೇತ್ರಾವತಿ ತನ್ನ ತಾಯಿಯನ್ನ ಕೊಲೆ ಮಾಡಿದ್ರು. ಕೊಲೆ ಮಾಡಿ ತಮಗೆ ಏನು ಗೊತ್ತಿಲ್ಲ ಅನ್ನುವಂಥದ್ದನ್ನು ಕತೆ ಕಟ್ಟುವ ಕೆಲಸವನ್ನು ಮಾಡಿದರು. ಯಾವಾಗ ಅಂದರೆ ಕೊಲೆಯಾದಂಥ ನೇತ್ರಾವತಿಯ ಸಹೋದರಿ ಮಗಳನ್ನು ಒಂದು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆಕೆಯ ಫೋನ್ ಟ್ರ್ಯಾಕನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಬೇರೊಬ್ಬ ಯುವಕನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವಂಥ ವಿಚಾರ ಪೊಲೀಸರಿಗೆ ತಿಳಿಯುತ್ತೆ. ಆ ಕಾರಣಕ್ಕಾಗಿ ಆಕೆಯನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇವರ ಕಳ್ಳಾಟ ಬಯಲಾಗಿರುವಂಥದ್ದು. ತಾವೇ ತಾಯಿಯನ್ನು ಕೊಲೆ ಮಾಡಿ, ಅಂದರೆ ಉಸಿರುಗಟ್ಟಿಸಿ ಕೊಲೆ ಮಾಡಿ, ತದನಂತರ ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನೇಣು ಬಿಗಿದಿದ್ವಿ ಅನ್ನುವಂಥದ್ದು ತಪ್ಪೊಪ್ಕೊಳ್ತಾರೆ. ಆ ಪ್ರಕರಣದ ತನಿಖೆಯನ್ನು ಸುಬ್ರಹ್ಮಣ್ಯಪುರ ಪೊಲೀಸರು ಚುರುಕುಗೊಳಿಸಿದಂಥ ಸಂದರ್ಭದಲ್ಲಿ ಮತ್ತಷ್ಟು ಸ್ಫೋಟಕವಾದ ಮಾಹಿತಿಗಳು ಕೂಡ ಹೊರಗೆ ಬರ್ತಿರುವಂಥದ್ದು. ಈ ಅಪ್ರಾಪ್ತ ವಯಸ್ಸಿನ ಮಗಳು ಮತ್ತು ಆತನ ಪ್ರಿಯಕರಾಗಿ ಟಾರ್ಗೆಟ್ ಆಗಿದ್ದು ಆಕೆ ಮಲತಂದೆ ಅನ್ನುವಂಥ ವಿಚಾರ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಮಲತಂದೆ ಈಕೆ ಯಾವಾಗ ಪ್ರಿಯಕರನನ್ನು ಕರೆದುಕೊಂಡು ಮನೆಗೆ ಬರ್ತಾರೋ ಆಗೆಲ್ಲ ಕಿರಿಕಿರಿ ಮಾಡ್ತಿದ್ರು ಅನ್ನುವಂಥ ಕಾರಣಕ್ಕಾಗಿ ಈ ಮಲತಂದೆ ಇದ್ದರೆ ನಮಗೆ ಸ್ವಾತಂತ್ರ್ಯ ಇಲ್ಲ ಅನ್ನುವಂಥ ಕಾರಣಕ್ಕೆ ಆತನನ್ನು ಮುಗಿಸ್ಬೇಕು ಅಂತೇಳಿ ಪ್ಲಾನ್ ಮಾಡಿಕೊಂಡು ಶನಿವಾರ ಬಂದಿರ್ತಾರೆ. ಆದರೆ ಆತ ಬರೋದಿಲ್ಲ ಅನ್ನುವಂಥ ಕಾರಣಕ್ಕೆ ಆಕೆಯ ತಾಯಿ ಕೂಡ ಅದೇ ರೀತಿಯಾಗಿ ಕಿರಿಕಿರಿ ಮಾಡಿದರು ಅನ್ನುವಂಥ ಕಾರಣಕ್ಕಾಗಿ ಇವಳಿಗೂ ಮೊದಲು ಮುಗಿಸೋಣ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಆಕೆಗೆ ಕೊಲೆ ಮಾಡಿದ್ವಿ ಅನ್ನುವಂಥ ಮಾಹಿತಿಯನ್ನು ಪೊಲೀಸರ ಮುಂದೆ ಅಪ್ರಾಪ್ತ ವಯಸ್ಸಿನ ಮಗಳು ಮತ್ತು ಆತನ ಪ್ರಿಯಕರ ಹಾಗೂ ಸ್ನೇಹಿತರು ಒಪ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ತನಿಖೆಯಿಂದ ಗೊತ್ತಾಗ್ತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.